ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವ ಮಾಹಿತಿ ಏನೆಂದರೆ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಕಳೆದು ಹೋಗಿದ್ದರೆ ಅಥವಾ ಮಾರ್ಕ್ಸ್ ಕಾರ್ಡ್ನಲ್ಲಿ ಏನಾದರೂ ತಿದ್ದುಪಡಿ ಆಗಬೇಕಾಗಿದ್ದರೆ ಯಾವ ರೀತಿಯಾಗಿ ತಿದ್ದುಪಡಿ ಮಾಡಿಕೊಳ್ಳಬೇಕು ಹಾಗೂ ಮಾರ್ಕ್ಸ್ ಕಾರ್ಡ್ ಕಳೆದು ಹೋದರೆ ಯಾವ ರೀತಿ ಪಡೆಯಬೇಕು ಎಂಬ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ನೋಡಿ ವಿದ್ಯಾರ್ಥಿಗಳೇ, ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿಯ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಫಾರ್ ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್, ಅಪ್ಲಿಕೇಶನ್ ಫಾರ್ ಕಾಪಿ ಆಫ್ ಪಾಸ್ ಸರ್ಟಿಫಿಕೇಟ್, ನೀವು ಪಾಸ್ ಆದಂಥ ಒಂದು ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟನ್ನು ಈ ಒಂದು ವೆಬ್ಸೈಟ್ ಮೂಲಕ ಪಡೆಯಬಹುದಾಗಿದೆ. ನೋಡಿ, ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಅಥವಾ ಆಫ್ಲೈನ್ ಮೂಲಕವಾದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅರ್ಜಿಗಳನ್ನು ಅಭ್ಯರ್ಥಿ ವ್ಯಾಸಂಗ ಮಾಡಿದ ಕಾಲೇಜುಗಳ ಪ್ರಾಂಶುಪಾಲರ ಮೂಲಕ ಸಲ್ಲಿಸಬೇಕು. 2008 ಮತ್ತು ನಂತರ ದ್ವಿತೀಯ PUC ಪಾಸಾದ ಅಭ್ಯರ್ಥಿಗಳು ಆನ್ಲೈನ್ ಮತ್ತು ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರಮಾಣ ಪತ್ರ ಕಳೆದು ಹೋಗಿದ್ದಲ್ಲಿ ದ್ವಿತೀಯ ತೃತೀಯ ತತ್ಕಾಲ ITC ಪ್ರತಿ ಪಡೆಯಲು 100 ಚಾಪ ಕಾಗದದಲ್ಲಿ ವಿದ್ಯಾರ್ಥಿಯ ವಿಳಾಸ, ನೋಂದಣಿ ಸಂಖ್ಯೆ, ರಿಜಿಸ್ಟ್ರೇಷನ್ ತಿಂಗಳು, ದ್ವಿತೀಯ PUC ಪರೀಕ್ಷೆ ಮೂಲ ಪ್ರಮಾಣ ಪತ್ರ ಯಾವ ಒಂದು ಕಾರಣದಿಂದ ಕಳೆದು ಹೋಗಿದೆ ಅದರ ಒಂದು ಇಲ್ಲಿ ನೀವು ಕಾರಣವನ್ನು ನೀಡಬೇಕಾಗಿರುತ್ತದೆ. ನೀವು ಇಲ್ಲಿ ಅಪ್ಡೇಟ್ನಲ್ಲಿ ನೀಡಿರುವ ಮಾಹಿತಿಗಳು ಸುಳ್ಳೆಂದು ಕಂಡು ಬಂದಲ್ಲಿ ಕ್ರಮ ಶಿಕ್ಷಾರ್ಹವಾಗುವುದರಿಂದ ಭಾರತೀಯ ದಂಡ ಸಂಹಿತೆ ಪ್ರಕಾರ ಶಿಕ್ಷೆಗೆ ಒಳಪಡಿಸಬಹುದೆಂದು ಸದರಿ ಅಪ್ಡೇಟ್ನಲ್ಲಿ ನಮೂದಿಸಿರಬೇಕು. ಅಂದರೆ ನೀವೊಂದು ಅಪ್ಡೇಟ್ ಇಲ್ಲಿ ಸಿಗ್ನೇಚರ್ ಮಾಡಿ ಅಪ್ಡೇಟನ್ನು ಸಲ್ಲಿಸಬೇಕಾಗುತ್ತದೆ. ಅನಂತರ ಪ್ರಮಾಣಪತ್ರ ಕಳೆದಿದ್ದರೆ ಅದರ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಅದರ ಒಂದು ಸ್ವೀಕೃತಿ ಪಡೆಯಬೇಕು. ಅನಂತರ ಅಭ್ಯರ್ಥಿಯು ತನ್ನ ಅರ್ಜಿಯನ್ನು ಕಡ್ಡಾಯವಾಗಿ ಕಾಲೇಜಿನ ಪ್ರಾಂಶುಪಾಲರ ಸಹಿ ಮೊಹರಿನೊಂದಿಗೆ ಸಲ್ಲಿಸಬೇಕು. ತಪ್ಪಾದ ಅಥವಾ ಸುಳ್ಳು ವಿವರಗಳನ್ನು ನೀಡಿದರೆ ಅರ್ಜಿದಾರರು ಹಾಗೂ ಕಾಲೇಜಿನ ಪ್ರಾಂಶುಪಾಲರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುವುದು. ಈ ಒಂದು ಅಂಕಪಟ್ಟಿ, ಕಳೆದ ಒಂದು ಅಂಕಪಟ್ಟಿಗೆ ಏನು ಅರ್ಜಿ ಸಲ್ಲಿಸ್ತಿರ್ತಲ್ಲ ಆ ಒಂದು ಅಂಕಪಟ್ಟಿಯನ್ನು ದ್ವಿತೀಯ ತೃತೀಯ ಅಂಕಪಟ್ಟಿಗಳನ್ನು ಖುದ್ದಾಗಿ ನೀಡಲಾಗುವುದಿಲ್ಲ. ತುರ್ತು ಅಂಚೆ ಅಂದರೆ ಸ್ಪೀಡ್ ಪೋಸ್ಟ್ ಮೂಲಕ ಸಂಬಂಧಿಸಿದ ಕಾಲೇಜಿಗೆ ರವಾನಿಸಲಾಗುವುದು. ಈ ಒಂದು ಮಾರ್ಕ್ಸ್ ಕಾರ್ಡಿನ ಅರ್ಜಿ ಶುಲ್ಕವನ್ನು ಚಾನಲ್ ಮೂಲಕ ಅರ್ಜಿಯೊಂದಿಗೆ ಸಲ್ಲಿಸಬೇಕಾಗುತ್ತದೆ. ದ್ವಿತೀಯ ಮತ್ತು ತೃತೀಯ ಅಂಕಪಟ್ಟಿಗಳನ್ನು ತತ್ಕಾಲ ಸೇವೆಯಲ್ಲಿ ಪಡೆಯಲು ಭೌತಿಕವಾಗಿ ಅರ್ಜಿಯನ್ನು ಸಲ್ಲಿಸಬೇಕು. PUC ಅಂಕಪಟ್ಟಿ, ದ್ವಿತೀಯ ತೃತೀಯ ಅಂಕಪಟ್ಟಿ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮುನ್ನ ಈ ಕೆಳಕಂಡ ದಾಖಲೆಗಳು 1 MB ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತದೆ. ಈ ಒಂದು ಶುಲ್ಕದ ವಿವರ: ಸಾಮಾನ್ಯ 1600, ತತ್ಕಾಲ ವಿವರ 7920, ಒಂದು ಕೆಲಸದ ದಿನ. ಉತ್ತೀರ್ಣ ಪ್ರಮಾಣ ಪತ್ರ ತೃತೀಯ ಪ್ರತಿ 3170, ಸಾಮಾನ್ಯ ಶುಲ್ಕದ ವಿವರ ಹಾಗೂ ತತ್ಕಾಲ ವಿವರ 7920. ಈ ರೀತಿ ನೀವು ಕಳೆದು ಹೋದ ಮಾರ್ಕ್ಸ್ ಕಾರ್ಡನ್ನು ಪಡೆದುಕೊಳ್ಳಬಹುದಾಗಿದೆ. ನೀವು ಈ ಒಂದು ಅರ್ಜಿ ಸಲ್ಲಿಸಿದ ನಂತರ ನೀವು ಇಲ್ಲಿ ಅಪ್ಲಿಕೇಶನ್ ಅಂತೇನು ಆಪ್ಷನ್ ಇದರಲ್ಲಿ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಅರ್ಜಿ ಸಲ್ಲಿಸಬಹುದು. ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬಹುದು. ಆಮೇಲೆ ನಂತರ ಮೇಕ್ ಪೇಮೆಂಟು. ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂದರೆ ನೀವು ಅಪ್ಲಿಕೇಶನ್ ಸಲ್ಲಿಸಿದ ನಂತರ ಯಾವ ರೀತಿಯಾಗಿ ಯಾವೊಂದು ಹಂತದಲ್ಲಿದೆ ಎಂಬ ಮಾಹಿತಿ ತಿಳಿಯಲು ಈ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ತಿಳ್ಕೊಳ್ಳಬಹುದಾಗಿದೆ. ನೋಡಿ, ಇಲ್ಲಿ ನೀವು ಅಪ್ಲಿಕೇಶನ್ ಅಂತೇಳಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಸೆಕೆಂಡ್ ಕಾಪಿನ ಥರ್ಡ್ ಕಾಪಿನ ಅಂತ ಹೇಳ್ತೇವೆ. ಇಲ್ಲಿ ಸೆಕೆಂಡ್ ಕಾಪಿ ಅಂತೇಳಿ ಕ್ಲಿಕ್ ಮಾಡಿ. ಸೆಕೆಂಡ್ ಕಾಪಿ ಅಂತೇಳಿ ಕ್ಲಿಕ್ ಮಾಡಿದ ನಂತರ ನೋಡಿ, ಇಲ್ಲಿ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇರುತ್ತೆ, ಟೈಪ್ ಆಫ್ ಸರ್ವಿಸ್ ಅಂತೇಳಿ ಜನರಲ್ ಸರ್ವಿಸ್ ಅಂತೇಳಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ RS ಎಷ್ಟು ಅಮೌಂಟ್ ಕೇಳ್ತಪ್ಪ ಅಂದರೆ 1600 ಓನ್ಲಿ ಅಂತೇಳಿ. ಜನರಲ್ ಸರ್ವಿಸ್ ವರ್ಕಿಂಗ್ ಡೇಸ್ 21 ದಿನ, 21 ಕೆಲಸದ ಅವಧಿಯಲ್ಲಿ ಈ ಒಂದು ನಿಮಗೆ ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡಿನ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತದೆ. ಈ ಒಂದು ಅರ್ಜಿಯು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಆಪ್ಷನ್ ಆಗಿದೆ. ಇಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್, ನಿಮ್ಮ ಪಾಸಾದ ಇಯರ್, ಇಲ್ಲಿ ಏನೇನು ಮಾಹಿತಿ ಕೇಳ್ತೇವೆ ಅದನ್ನು ನೀವು ಇಲ್ಲಿ ಸರಿಯಾದ ರೀತಿ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಿ
ನಿಮ್ಮ ಒಂದು ಕಳೆದು ಹೋದ ಮಾರ್ಕ್ಸ್ ಕಾರ್ಡಿನ ವಿವರಗಳ ಬಗ್ಗೆ ಮಾಹಿತಿ ಕೇಳುತ್ತೆ. ಅದನ್ನು ಎಂಟ್ರಿ ಮಾಡಿ ಫೈನಲ್ ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸನ್ನು ತಿಳಿದುಕೊಳ್ಳಬಹುದಾಗಿದೆ. ಈ ಒಂದು ವಿಡಿಯೋವನ್ನು ನಿಮ್ಮ ಇತರ ಫ್ರೆಂಡ್ಸಿಗೂ ಹಾಗೂ ವೀಕ್ಷಕರಿಗೂ ಶೇರ್ ಮಾಡಿ. ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.